ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ನಾವು ಒಂದು ಭರ್ಜರಿಯಾಗಿರುವಂಥ IPO ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಿಮಗೆ ಗೊತ್ತಿದೆ IPO ಯಾವುದು ಅಂತ? ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಲ್ವಾ? ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅವ್ರದ್ದು IPO ಇದೇ ಸೆಪ್ಟೆಂಬರ್ 9ನೇ ತಾರೀಕು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಪೂರಾ ಡೀಟೇಲ್ಸ್ ಹೊರಬಿದ್ದಿದೆ, ಅದನ್ನು ನೋಡೋಣ ಬನ್ನಿ. ಸೊ IPO ಡೇಟ್ ಬಂದು IPO ಓಪನ್ ಆಗೋ ಡೇಟ್ ಯಾವತ್ತು? ಸೆಪ್ಟೆಂಬರ್ 9ನೇ ತಾರೀಕು. ಕ್ಲೋಸ್ ಆಗೋ ಡೇಟು ಸೆಪ್ಟೆಂಬರ್ 11ನೇ ತಾರೀಕು. ಓಕೆ, ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ? 10 ರೂಪೀಸ್ ಪರ್ ಶೇರ್ ಫೇಸ್ ವ್ಯಾಲ್ಯೂ ಇದೆ. ಪ್ರೈಸ್ ಬ್ಯಾಂಡ್ ಎಷ್ಟಿದೆ ನೋಡಿ, 66 ರೂಪೀಸಿಂದ 70 ರೂಪೀಸ್ವರೆಗೂ ಪ್ರೈಸ್ ಬ್ಯಾಂಡ್ ಇಟ್ಟಿದ್ದಾರೆ. ಸೊ ಇದು ಒಂದು ರಿಟೈಲ್ ಇನ್ವೆಸ್ಟರ್ಸ್ಗೆ, ಅಂದರೆ ನಮ್ಮಂಥ ಪಬ್ಲಿಕ್ಗಳಿಗೆ ಫಸ್ಟ್ ಕಣ್ಣಿಗೆ ಕಾಣುವಂಥದ್ದೇ ಇದು. 66 ರೂಪಾಯಿಂದ 70 ರೂಪಾಯಿ ಇದೆ, ಅಂದರೆ 214 ಶೇರ್ ಸಿಗುತ್ತೆ ನಮಗೆ 15,000 ಇನ್ವೆಸ್ಟ್ ಮಾಡಿದ್ರೆ. ಸೊ ಅಕಸ್ಮಾತ್ ನಮಗೆ ಅಲಾಟ್ ಆಗಿಬಿಟ್ರೆ ನಮಗೆ ಲಾಟ್ರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೋಡಿ, ಪ್ರೈಸ್ ಬ್ಯಾಂಡು 66 ರೂಪೀಸಿಂದ 70 ರೂಪೀಸ್ವರೆಗೆ ಇಟ್ಟಿದ್ದಾರೆ. ಲಾಟ್ ಸೈಜ್ ಎಷ್ಟು? ಒಂದು ಲಾಟ್ ತೊಗೊಂಡ್ರೆ ನಿಮಗೆ 214 ಶೇರು ಸಿಗುತ್ತೆ. ನೋಡಿ, ಟೋಟಲ್ ಇಶ್ಯೂ ಸೈಜ್ ಎಷ್ಟಿದೆ? ಸೊ 6500 crores ಇಶ್ಯೂ ಸೈಜ್ ಇದೆ. ಸೊ ಇದು ಒಂದು ಬಿಗ್ಗೆಸ್ಟ್ IPO ಅಂತಲೇ ನಾವು ಹೇಳ್ಬೋದು. LIC ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನಿಸುತ್ತೆ, ನನಗಷ್ಟು ಶ್ಯೂರಿಟಿ ಇಲ್ಲ. ಬಟ್ 6560 crores ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಇದು ತುಂಬ ಹ್ಯೂಜ್ ಅಮೌಂಟು. ನೋಡಿ ಎಷ್ಟು ನಿಯರ್ಲಿ ನಾವು ನೋಡಿದ್ರೆ 93,71,42,858 ಶೇರ್ಸ್ ಇಶ್ಯೂ ಆಗುತ್ತೆ ಅವತ್ತು. ಫ್ರೆಶ್ ಇಶ್ಯೂ ಎಷ್ಟು ನೀವು ನೋಡ್ಬೋದು, 50,85,00,000 ಚಿಲ್ಲರೆ. ಸೊ ಅದು ಫ್ರೆಶ್ ಇಶ್ಯೂಲಿ 3560 crores ಫ್ರೆಶ್ ಇಶ್ಯೂ ಇದೆ. ಆಫರ್ಸ್ ಫಾರ್ ಸೇಲ್ OFS ನೋಡಿ, 3,000 ಕೋಟಿ OFS ಇಟ್ಟಿದ್ದಾರೆ. ಓಕೆ, ಅಂದರೆ ನೀವು ಲೆಕ್ಕ ಹಾಕೋಬೋದು ಇದೆಷ್ಟು ಬಿಗ್ IPO ಅಂತ. 6560 crores, ಇಟ್ ಈಸ್ ಅ ಮ್ಯಾಸಿವ್ IPO. ಸೊ ಇಶ್ಯೂ ಟೈಪ್ ಏನು? ಬುಕ್ ಬಿಲ್ಟ್ ಇಶ್ಯೂ IPO. ಎಲ್ಲೆಲ್ಲಿ ಇಶ್ಯೂ ಲಿಸ್ಟ್ ಆಗುತ್ತೆ? BSE NSEಲಿ ಲಿಸ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದು ಮೇನ್ IPO ಡೀಟೇಲ್ಸ್. ನೋಡಿ, ಸೊ IPO ಓಪನ್ ಡೇಟ್ ಯಾವಾಗ? ಮಂಡೇ ಸೆಪ್ಟೆಂಬರ್ 9th. IPO ಕ್ಲೋಸ್ ಡೇಟ್ ವೆಡ್ನಸ್ಡೇ ಸೆಪ್ಟೆಂಬರ್ 11th IPO ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಯಾವಾಗ? ನಿಮಗೆ ಸೆಪ್ಟೆಂಬರ್ 12ನೇ ತಾರೀಕು. ರೀಫಂಡ್ಸ್ ಯಾವಾಗ? ಸೆಪ್ಟೆಂಬರ್ 13ನೇ ತಾರೀಕು ರೀಫಂಡ್ಸ್ ಆಗುತ್ತೆ. ಯಾರ್ಯಾರಿಗೆ IPO ಸಿಕ್ಕಿಲ್ಲ ಅವ್ರಿಗೆ 13ನೇ ತಾರೀಕಿಂದ ಅಮೌಂಟು ಅನ್ಬ್ಲಾಕ್ ಆಗುತ್ತೆ, ಅಕೌಂಟಲ್ಲಿ ಬ್ಲಾಕ್ ಆಗಿರುತ್ತೆ. ಸಿಕ್ಕಿದವ್ರಿಗೆ ಅದು ಯೂಸ್ ಆಗುತ್ತೆ, ಕಟ್ ಆಗುತ್ತೆ. ಸಿಗದಿಲ್ಲದೆ ಇರೋರಿಗೆ ಅದು ಅನ್ಬ್ಲಾಕ್ ಆಗಿ ಅವ್ರ ಅಮೌಂಟ್ಗೆ ವಾಪಸ್ ಹೋಗುತ್ತೆ. ಕ್ರೆಡಿಟ್ ಆಫ್ ಶೇರ್ಸ್ 13ನೇ ತಾರೀಕು ನಿಮಗೆ ಫ್ರೈಡೇ ಕ್ರೆಡಿಟ್ ಆಗುತ್ತೆ ಶೇರ್ಸ್ ಡಿಮ್ಯಾಟ್ ಅಕೌಂಟ್ಗೆ. ಲಿಸ್ಟಿಂಗ್ ಡೇಟ್ ಯಾವಾಗ? ಮಂಡೆಯಿಂದ ಲಿಸ್ಟಿಂಗ್ ಆಗುತ್ತೆ. ಓಕೆ, ಕಟ್ ಆಫ್ ಟೈಮ್ ಯಾವಾಗ? 5 ಗಂಟೆ ಒಳಗಡೆ, ಸೆಪ್ಟೆಂಬರ್ 11ನೇ ತಾರೀಕು 5 ಗಂಟೆ ಒಳಗಡೆ ಇಷ್ಟನ್ನು ಅಪ್ಲೈ ಮಾಡ್ಬೋದು. ಸೊ IPO ಓಪನ್ ಡೇಟು, ಕ್ಲೋಸ್ ಡೇಟು, ಟೈಮು, ಯಾವಾಗ ಲಿಸ್ಟ್ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊಂಡಾಯ್ತು. ಮುಂದೆ ನೋಡೋಣ ಬನ್ನಿ. ಇನ್ನು ಲಾಟ್ ಸೈಜ್ ನೋಡಿದ್ರೆ, ಲಾಟ್ ಸೈಜು ನೀವು ನೋಡ್ಬೋದು, ಚಿತ್ರಣ ನಿಮ್ಮ ಮುಂದೆ ಇದೆ. ಸೊ ರಿಟೈಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮಂಥವರು 1 ಲಾಟ್ ಮಿನಿಮಮ್ ಅಪ್ಲೈ ಮಾಡ್ಬೋದು. ಅದರ ಮೊತ್ತ 14,980 ರೂಪಾಯಿ. ಅಂದರೆ ಮಿನಿಮಮ್ ನಿಮಗೆ 15,000 ನಿಮ್ಮ ಅಕೌಂಟಲ್ಲಿ ಇರಲೇಬೇಕು. ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಪಬ್ಲಿಕ್ಕು? 13 ಲಾಟ್ ತನಕ ಅಪ್ಲೈ ಮಾಡ್ಬೋದು. ಓಕೆ, 1,94,740 ರೂಪಾಯಿಗಳನ್ನ ಮೊತ್ತ ಇನ್ವೆಸ್ಟ್ ಮಾಡಿ ನೀವು 13 ಲಾಟ್ ತನಕ ತೊಗೋಬೋದು. ಅದ್ರ ಮೇಲೆ ನಮಗೆ ಪಬ್ಲಿಕ್ಕಿಗೆ ತೊಗೊಳಕ್ಕಾಗಲ್ಲ. ಇನ್ನು ಉಳಿದಂತೆ HNIಗಳು ಮಿನಿಮಮ್ 14 ತೊಗೋಬೋದು, ಮ್ಯಾಕ್ಸಿಮಮ್ 66 ತೊಗೋಬೋದು.
BHNI ಅವರು ಮಿನಿಮಮ್ 67 ತಗೋಬೋದು. ಓಕೆ, ಇನ್ನು ಕಂಪ್ನಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಕಂಪ್ನಿ ನೀವು ನೋಡ್ತಾ ಇದ್ದೀರಾ, ಫೌಂಡೆಡ್ ಇನ್ 2008 ಕಂಪ್ನಿ ಶುರುವಾಗಿದೆ. ತುಂಬ ಹಳೇದೇನಿಲ್ಲ, 2008 ಶುರುವಾಗಿದೆ. ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ ಈಸ್ ಎ ನಾನ್ ಡೆಪಾಸಿಟ್ ಟೇಕಿಂಗ್ ಹೌಸಿಂಗ್ ಫೈನಾನ್ಸ್ ಕಂಪ್ನಿ. ಸೊ HFC ಅಂತ ಕರೀತಾರೆ, ಹೌಸಿಂಗ್ ಫೈನಾನ್ಸ್ ಕಂಪ್ನಿ ಇದು. ರಿಜಿಸ್ಟರ್ಡ್ ವಿತ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, NHB ಜೊತೆ ರಿಜಿಸ್ಟರ್ ಆಗಿದೆ. 2015 NHB ಜೊತೆ ರಿಜಿಸ್ಟರ್ ಅಂತ ಆಗಿದೆ. ಓಕೆ, ಇದು ಒಂದು ಬಜಾಜ್ ಗ್ರೂಪ್ನ ಶೇರ್ ಆಗಿದೆ. ನಿಮಗೆ ಗೊತ್ತಿದೆ ಬಜಾಜ್ ಅವ್ರದ್ದು ಎಷ್ಟು ದೊಡ್ಡ ಗ್ರೂಪು ಅಂತ. ಬಜಾಜ್ ಫೈನಾನ್ಸ್ ಇದೆ, ಬಜಾಜ್ ಫಿನ್ಸರ್ವ್ ಇದೆ, ಬಜಾಜ್ ಹೋಲ್ಡಿಂಗ್ಸ್ ಇದೆ, ಅದ್ರ ಮೇಲೆ ಇದು ಬರ್ತಾ ಇದೆ ಬಜಾಜ್ ಹೌಸಿಂಗ್ ಫೈನಾನ್ಸ್. ಸೊ ತುಂಬ ದೊಡ್ಡ ಗ್ರೂಪು, ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಗ್ರೂಪ್ ಇದು. ಓಕೆ, ಸೊ ಆ್ಯಸ್ ಆಫ್ ಮಾರ್ಚ್ 2024 ಕಂಪ್ನಿ 3,08,693 ಆ್ಯಕ್ಟಿವ್ ಕಸ್ಟಮರ್ಸ್ನ ಹೊಂದಿದೆ. 3,08,000 ಆ್ಯಕ್ಟಿವ್ ಕಸ್ಟಮರ್ಸ್ನ ಇಟ್ಕೊಂಡಿದ್ದಾರೆ. ಆಫ್ ವಿಚ್ 81.7 ವರ್ ಹೋಮ್ ಲೋನ್ ಕಸ್ಟಮರ್ಸ್. ಇದು ಇಂಪಾರ್ಟೆಂಟು. 82% ಅಂದ್ಕೊಳ್ಳಿ, ಅವರು ಹೋಮ್ ಲೋನ್ ಕಸ್ಟಮರ್ಸೇ ಆಗಿದ್ದಾರೆ. ಸೊ 215 ಬ್ರ್ಯಾಂಚ್ ಇದೆ, 174 ಲೊಕೇಶನ್ಸಲ್ಲಿ, 20 ಸ್ಟೇಟಲ್ಲಿ ಇದೆ. 20 ಸ್ಟೇಟಲ್ಲಿ 174 ಲೊಕೇಶನ್ಸಲ್ಲಿ 215 ಬ್ರಾಂಚಸ್ನ ಇಟ್ಕೊಂಡಿದ್ದಾರೆ. 3 ಯೂನಿಯನ್ ಟೆರಿಟರೀಸ್ ಕೂಡ ಇದೆ. ಇದು ಕಂಪ್ನಿಯ ಒಂದು ಜಸ್ಟ್ ಬ್ರೀಫ್ ಅಷ್ಟೇ ಇದು ಕಂಪ್ನಿದು. ಇನ್ನು ಕಂಪನಿಯ ಒಂದು ಫೈನಾನ್ಷಿಯಲ್ಸ್ನ ನೋಡ್ಕೊಂಬರೋಣ. ಸೊ ಮಾರ್ಚ್ 2022, 2023, ಮಾರ್ಚ್ 2024, ಈಗ ಜೂನ್ 2024. ಓಕೆ, ಸೊ ನೋಡೋಣ 2024 ಅಸೆಟ್ಸ್ ಎಷ್ಟಿದೆ ನೋಡಿ. 48,000 ಚೇಂಜ್ 2022 ಇತ್ತು. 23 64,000 ಚೇಂಜ್ ಆಯಿತು. 24 81,000 ಚೇಂಜ್ ಆಯಿತು. ಈಗ 88,000 ನಿಂತಿದೆ. ಸೊ ಮೇಯ್ನ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ನೋಡಿ. ಮಾರ್ಚ್ 2022 709 crores ಪ್ಯಾಟ್ ಇತ್ತು. ಮಾರ್ಚ್ 2023 1,257 crores ಆಯಿತು. ಮಾರ್ಚ್ 2024 1,731 crores ಆಯಿತು. ಜೂನ್ 2024 482 crores ಬಂದು ನಿಂತಿದೆ. ಓಕೆ, ಸೊ ರಿಸರ್ವ್ಸ್ ನೋಡಿ ಎಷ್ಟಿಟ್ಟಿದ್ದಾರೆ. ಸೊ ಇಲ್ಲಿಗೆ ರಿಸರ್ವ್ಸು 4,252 crores ಇಟ್ಟಿದ್ದಾರೆ. ಸೊ ಮಾರ್ಚ್ 2024 ಒಂದು ವರ್ಷದಲ್ಲಿ 5,520 ಕೋಟಿ ರಿಸರ್ವ್ ಇಟ್ಟಿದ್ದಾರೆ. ಸೊ ನೀವು ಲೆಕ್ಕ ಹಾಕೋಬೋದು ಎಷ್ಟು ದೊಡ್ಡ ಕಂಪ್ನಿ ಇದು ಅಂತ. ಓಕೆ, ನೋಡಿ ಇದರದ್ದು ಮೇಯ್ನ್ ಪಿ ರೇಷಿಯೋ ಬಂದು ಪ್ರೀ IPO 31 ಇದೆ, ಪೋಸ್ಟ್ IPO ಆದಮೇಲೆ 30ಗೆ ಬಂದಿದೆ. ಓಕೆ, ಒಂದು ಅಟ್ರಾಕ್ಟಿವ್ ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋದಲ್ಲೇ ಇರುತ್ತೆ ಇದು. ಸೊ 30 ಈಸ್ ನಾಟ್ ಎ ಹ್ಯೂಜ್ ಪಿ ರೇಷಿಯೋ. ಓಕೆ, ಇನ್ನು ಮೇಯ್ನ್ ಶೇರ್ ಹೋಲ್ಡರ್ ರಿಸರ್ವೇಷನ್ ಪೋರ್ಷನ್. ಸೊ ಇದನ್ನ ಜಾಸ್ತಿ ಎಲ್ಲರೂ ನೋಡ್ತಾರೆ. ದ ಕಂಪ್ನಿ ಹ್ಯಾಸ್ ರಿಸರ್ವ್ಡ್ 5,000 million ವರ್ತ್ ಆಫ್ ಶೇರ್ಸ್ ಅಂಡರ್ ಶೇರ್ ಹೋಲ್ಡರ್ ಕೋಟಾ. ಶೇರ್ ಹೋಲ್ಡರ್ ಕೋಟಾ ಅಡಿ 5,000 million ವರ್ತ್ ಶೇರ್ಸ್ನ ಎತ್ತಿಡಲಾಗಿದೆ. ಇದು ಬರೀ ಶೇರ್ ಹೋಲ್ಡರ್ ಕೋಟಾಗೆ ಮಾತ್ರ. ಶೇರ್ ಹೋಲ್ಡರ್ ಕೋಟಾಗೆ ಯಾರ್ಯಾರು ಎಲಿಜಿಬಲ್? ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಆಫ್ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಆ್ಯಂಡ್ ಬಜಾಜ್ ಫಿನ್ಸರ್ ಲಿಮಿಟೆಡ್ ಆ್ಯಸ್ ಆಫ್ ದ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಡೇಟ್ ಆಗಸ್ಟ್ 30, 2024. ಅಂದರೆ ಇದರ ಅರ್ಥ ಯಾರ್ಯಾರ ಹತ್ರ ಬಜಾಜ್ ಫಿನ್ಸರ್ವ್ ಅಥವಾ ಬಜಾಜ್ ಫೈನಾನ್ಸ್ ಶೇರ್ಸ್ ಇದೆಯೋ ಅವರು ಈ ಶೇರ್ ಹೋಲ್ಡರ್ ಕೋಟಾಗೆ ಅನುಮತಿ ಪಡೆದಿರ್ತಾರೆ. ಅದು ಯಾವಾಗ? ಆಗಸ್ಟ್ 30 ಒಳಗಡೆ ಈ ಬಜಾಜ್ ಫಿನ್ಸರ್ವ್ ಅಥವಾ ಬಜಾಜ್ ಫೈನಾನ್ಸ್ ಶೇರ್ಸ್ ತಗೊಂಡಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕಬಲ್ ಆಗ್ತಾರೆ. ಸೊ ಇವತ್ತು ತಗೊಂಡಿರೋರು, ನೆನ್ನೆ ತಗೊಂಡಿರೋರು ಅಥವಾ ಮಂಡೇ ತಗೊಂಡಿರೋರು ಅಪ್ಲಿಕಬಲ್ ಆಗೋದಿಲ್ಲ.
ಓಕೆ, ಅವ್ರು ಮಾತ್ರ ನೋಡಿ ಶೇರ್ ಹೋಲ್ಡರ್ಸ್ ಕೋಟಾ ಅಡಿ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಶೇರ್ ಹೋಲ್ಡರ್ ಪೋರ್ಷನ್ ಶಲ್ ನಾಟ್ ಎಕ್ಸಿಡ್ 10% ಆಫ್ ದ ಸೈಜ್ ಆಫ್ ದ ಆಫರ್. 10%ಗಿಂತ ಎಕ್ಸೀಡ್ ಆಗೋದಿಲ್ಲ ಶೇರ್ ಹೋಲ್ಡರ್ ಪೋರ್ಷನ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಒಂದು ಐ ಪಿ ಒನ ಡೀಟೇಲ್. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನೋಡೋಣ ಬನ್ನಿ. ಇದ್ರದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದು ಇವತ್ತು 50 ರೂಪಾಯಿಗಿದೆ. ಸೊ 70 ರೂಪಾಯಿಗೆ ಲಿಸ್ಟ್ ಆದಾಗ ಪ್ಲಸ್ 50 ರುಪೀಸಲ್ಲಿ ಓಡ್ತಾ ಇದೆ. ಅಂದರೆ ನಿಮಗೆ ಹೆಚ್ಚು ಕಡಿಮೆ 120 ರುಪೀಸಲ್ಲಿ ಸ್ಟಾಕು ಓಡ್ತಾ ಇದೆ. ಸೊ ಇದು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸೊ ಇಲ್ಲಿ ಒಂದು ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಇದೆ. ಅದು ಏನು ಅಂತ ನಾನೀಗ ಹೇಳ್ತೀನಿ ಬನ್ನಿ. ಸೊ 50 ರೂಪಾಯಿ ಓಡ್ತಾ ಇದೆ ಅಲ್ವಾ, ನೋಡಿ 3ನೇ ತಾರೀಕು 55 ರೂಪಾಯಿ ಇತ್ತು, ಇವಾಗ ಇವತ್ತಿಗೆ 4ನೇ ತಾರೀಕು 50 ರೂಪಾಯಿಗೆ ಬಂದು ನಿಂತ್ಕೊಂಡಿದೆ. ಇದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಲಿಸ್ಟ್ ಆಗೋವರೆಗೂ. ನಿಮ್ಗೆ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಬಟ್ ಇದು ಒಂದು ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಇದೆ, ಬನ್ನಿ ಹೇಳ್ತೀನಿ. ಸೊ ಸೆಪ್ಟೆಂಬರ್ 12 ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ದು ಲಿಸ್ಟ್ ಆಗುತ್ತೆ ಅಲ್ವಾ. ಸೊ ಅದು ಲಿಸ್ಟ್ ಆದಾಗ ಅವತ್ತೇ ಅಮೇರಿಕಾದು ಇನ್ಫ್ಲೇಷನ್ ಡೇಟಾ ಹೊರಬೀಳುತ್ತೆ. ಇನ್ಫ್ಲೇಷನ್ ಡೇಟಾ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ಗಿಂತ ನಿಮಗೆ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಾಗುತ್ತೆ, ಜಿ ಎಮ್ ಪಿ ಏನಿತ್ತೋ ಅದು ಇನ್ನೂ ಬೀಳುತ್ತೆ. ಸೊ ಜಿ ಎಮ್ ಪಿ 50-60 ನಡೀತಾ ಇರುತ್ತೆ, 40 ರೂಪಾಯಿ ಆದರೂ ಆಗ್ಬೋದು. ಈ ಒಂದು ರಿಸ್ಕ್ ಫ್ಯಾಕ್ಟರು ಸೆಪ್ಟೆಂಬರ್ 12ನೇ ತಾರೀಕು ಇದೆ. ಓಕೆ, ಇದನ್ನೇ ನಾನು ನಿಮಗೆ ಆಗ ಹೇಳ್ತೀನಿ ಅಂತ ಹೇಳಿದ್ದು. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಇದೊಂದನ್ನು ನೆನ್ಪಿಟ್ಕೊಂಡು ನೀವು ಇನ್ವೆಸ್ಟ್ ಮಾಡೋರು ಮಾಡ್ಬೋದು. ಇದು ಎಲ್ಲರೂ ಹೇಳೋದಿಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೆಪ್ಟೆಂಬರ್ 12ನೇ ತಾರೀಕು ಅಮೇರಿಕಾದು ಇನ್ಫ್ಲೇಷನ್ ಡೇಟಾ ಔಟ್ ಆಗುತ್ತೆ. ಆವತ್ತು ಏನೋ ತಲೆ ಕೆಳಗೆ ಆಗಲಿಲ್ಲ ಅಂದರೆ ನಿಮಗೆ ಚೆನ್ನಾಗಿ ಸಿಕ್ಕಿರೋರಿಗೆ ಲಾಟ್ರಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.